ಜಿ ಸೊ ಇದು ಸಮ್ಮರ್ ಸೀಸನ್ ಆಗಿರೋದ್ರಿಂದ G4 ಗೋಂಡ್ ಕಟೀರಾನ ಯೂಸ್ ಮಾಡಿಕೊಂಡು ನಾನು ಇವತ್ತು ಒಂದು ಕೂಲಿಂಗ್ ರಿಫ್ರೆಶಿಂಗ್ ಡ್ರಿಂಕ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಸಮ್ಮರಲ್ಲಿ ಎಷ್ಟು ನೀರು ಕುಡಿದ್ರೂ ಒಂಥರ ಬಾಡಿ ಹೈಡ್ರೇಟ್ ಆಗಿದೆ ಅಂತ ಅನ್ಸಲ್ಲ. ಸೊ ಹಾಗಾಗಿ ಬಾಡಿ ಹೀಟ್ನ ಕಂಟ್ರೋಲ್ ಮಾಡೋದಕ್ಕೆ, ಬಾಡಿನ ತಂಪಾಗಿರಿಸೋದಕ್ಕೆ ಇದೊಂದು ಸೂಪರ್ ಆಪ್ಷನ್. ಸೊ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬರೋಣ. ಈ ಡ್ರಿಂಕ್ನ ಮಾಡ್ಕೊಳ್ಳೋದಕ್ಕೆ ಒಂದು ಅರ್ಧ ಚಮಚ ಆಗೋಷ್ಟು ಸಬ್ಜಾ ಸೀಡ್ಸ್ ಅಂದರೆ ತುಳಸಿ ಬೀಜನ ಒಂದು ಹಾಫ್ ಗ್ಲಾಸ್ ಆಗೋಷ್ಟು ವಾಟರಲ್ಲಿ ನೆನೆ ಇಟ್ಕೋಬೇಕಾಗುತ್ತೆ. ಇದಾದಮೇಲೆ ಒಂದು ಅರ್ಧ ಚಮಚ ಆಗೋಷ್ಟು ಪುದೀನ ಪುಡಿ, ನೀವು ಹಸಿಯಲ್ಲೇ ಕೂಡ ಬಳಸ್ಕೋಬಹುದು. ಹಾಗೆ ಒಂದು 2 ಚಮಚ ಆಗೋಷ್ಟು ಬೆಲ್ಲದ ಪುಡಿ, ಹಾಗೆ ಒಂದು ಅರ್ಧ ಚಮಚ ಆಗೋಷ್ಟು ರೋಸ್ಟೆಡ್ ಕ್ಯೂಮಿನ್ ಪೌಡರ್ ಜೀರಿಗೆ ಪುಡಿನ ಬಳಸ್ತಾ ಇದ್ದೀನಿ. ಅದಾದಮೇಲೆ ಒಂದು ಅರ್ಧ ಚಮಚ ಆಗೋಷ್ಟು ಉಪ್ಪು, ಹಾಗೆ ಇದಾದಮೇಲೆ ನಾನು ನೆನೆಸಿಟ್ಕೊಂಡಿದ್ದಂಥ ಗೋಂಡ್ ಕಟೀರ ಒಂದು 3 ರಿಂದ 4 ಸ್ಪೂನ್ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ತುಂಬ ಕೂಲಿಂಗ್ ಆಗಿರುತ್ತೆ, ಸೊ ಹಾಗಾಗಿ ನಾನು ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ಒಂದು ಹಾಫ್ ಲೆಮನ್ ಇದಕ್ಕೆ ಸ್ಕ್ವೀಸ್ ಮಾಡ್ಕೋಬೇಕಾಗುತ್ತೆ. ಇದಾದಮೇಲೆ ಇದಕ್ಕೆ 1 ಗ್ಲಾಸ್ ಆಗೋಷ್ಟು ಕೋಲ್ಡ್ ವಾಟರ್ನ ನೀವು ಆ್ಯಡ್ ಮಾಡ್ಕೊಂಡ್ರೆ ನಮ್ಮ ಈ ರಿಫ್ರೆಶಿಂಗ್ ಡ್ರಿಂಕ್ನ ಹೇಗೆ ಮಾಡೋದು ಅಂತ ನೋಡಿ. ಇಲ್ಲಿ ಸಕ್ಕತ್ತಾಗಿ ರೆಡಿ ಆಗಿದೆ. ಇದನ್ನ ಟೇಸ್ಟ್ ಮಾಡಿ ನೋಡೋಣ. ಸಕ್ಕತ್ತಾಗಿದೆ. ಒಂಥರ ಕೈಂಡ್ ಆಫ್ ಜಲ್ಜೀರಾ ಅಥವಾ ಈ ಮಸಾಲಾ ಸೋಡಾ ಎಲ್ಲ ಬರುತ್ತಲ್ಲ, ವಿತೌಟ್ ಸೋಡಾ ಆಬ್ವಿಯಸ್ಲಿ, ಆ ಥರ ಟೇಸ್ಟ್ ಇದೆ. ಇದು ತುಂಬಾ ಸಕ್ಕತ್ತಾಗಿದೆ. ಇದನ್ನ ಇನ್ ಕೇಸ್ ನೀವು ಫ್ರಿಡ್ಜಲ್ಲಿ ಇಟ್ಬಿಟ್ಟು ಸ್ವಲ್ಪ ಬಿಟ್ಟು ಕುಡಿದ್ರೆ ತುಂಬಾ ಸಕ್ಕತ್ತಾಗಿರುತ್ತೆ. ಈ ಸಮ್ಮರಲ್ಲಿ ಇದೊಂಥರ ಮಸ್ಟ್ ಟ್ರೈ. ನಾವು ಹೊರಗಡೆಯಿಂದ ತರುವಂಥ ಕೂಲ್ ಡ್ರಿಂಕ್ಸಲ್ಲೆಲ್ಲ ಆಲ್ರೆಡಿ ನೀವು ನೋಡಿರ್ತೀರಾ, ತುಂಬಾ ಒಂಥರ ಅನ್ಹೆಲ್ದಿ ಇಂಗ್ರೀಡಿಯೆಂಟ್ಸ್ ಅವೆಲ್ಲ ಇರುತ್ತೆ. ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ಈ ಸಮ್ಮರಲ್ಲಿ ಬಾಡಿ ಹೈಡ್ರೇಟೆಡ್ ಕೂಡ ಇರುತ್ತೆ, ಹಾಗೆ ಕೂಲಾಗಿ ಕೂಡ ಇರುತ್ತೆ. ಸೊ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಓಕೆನಾ? ಬಾಯ್.